ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಸ್ಪೆಷಲ್ ಡೇ. ಏನಪ್ಪ ಅಂತ ಹೇಳಿದ್ರೆ, ನನ್ನ ಹೆಂಡತಿಯ ತುಂಬ ದಿನದ ಕನಸು ಇವತ್ತು ನನಸು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವಳದು ಒಂದು ಚಿಕ್ಕ ಕನಸಿತ್ತು, ಅದು ನನಸು ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ. ಆ ಕಾಲ ಇವತ್ತು ಬಂದಿದೆ. ಇವತ್ತು ನಮ್ಮ ಮನೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ನೀವು ನಮ್ಮ ಜೊತೆಗೆ ಬನ್ನಿ, ಅದೇನು ಅಂತ ನೀವು ನೋಡೋಣಂತೆ. ಕಂಪ್ಲೀಟಾಗಿ ಈ ವಿಡಿಯೋನ ವಾಚ್ ಮಾಡಿ. ಬನ್ನಿ ಹೋಗೋಣ. ತುಂಬ ದಿನ ಆದಮೇಲೆ ಬಸ್ಸಲ್ಲಿ ಹೋಗ್ತಾ ಇದ್ವಿ, ಅದು ಫ್ಯಾಮಿಲಿ ಜೊತೆಗೆ. ನಾವಿವತ್ತು ಬಂದಿರೋದು ಏತರ್ ಶೋರೂಮ್ಗೆ. ಇಲ್ಲಿ ನನ್ನ ಹೆಂಡ್ತಿಗೆ ಒಂದು ಸ್ಕೂಟಿ ಕೊಡಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸೊ ಅದನ್ನು ಕೊಡಿಸೋದಕ್ಕೆ ಅಂತ ಬಂದೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಪಾಪುಗೆ ಒಂದು ಹೆಲ್ಮೆಟ್ ನೋಡ್ತಾ ಇದ್ವಿ. ಅದು ಹೊಸ್ದಾಗಿ ಲಾಂಚ್ ಆಗಿದೆ ಅಂತ ಹೇಳಿದ್ರು. ತುಂಬ ಕ್ಯೂಟಾಗಿ ಚೆನ್ನಾಗಿ ಇತ್ತು, ಅದನ್ನು ನೋಡಿದ್ವಿ. ಅದಾದಮೇಲೆ ನಾವು ಮುಂಚೆನೇ ಗಾಡಿನ ಬುಕ್ ಮಾಡಿದ್ವಿ. ಗಾಡಿ ಬರೋದಕ್ಕೆ 45 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆ ದಿನ ಇವತ್ತು ಬಂದಿದೆ. ಅವಳು ವೈಟ್ ಕಲರ್ ಗಾಡಿನ ಚೂಸ್ ಮಾಡಿದ್ದು. ಹಾಗೆ ಅಲ್ಲಿನ ಎಕ್ಸಿಕ್ಯೂಟಿವ್ನ ಗಾಡಿಯ ಎಲ್ಲ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಏನೇನಿದೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟರು. ನಮ್ಮ ಅದೃಷ್ಟಕ್ಕೆ ಅವತ್ತೇ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಕೂಡ ಬಂದಿತ್ತು. ಆದರೆ ಅವರು RC ಕಾರ್ಡ್ನ ನಮಗೆ 3 ಮಂತ್ಸ್ ಆದಮೇಲೆ ಮನೆಗೆ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದರು. ಸೊ ಅದ್ರ ಜೊತೆ ಹಾಗೆ ನಂಬರ್ ಪ್ಲೇಟ್ನ ಇನ್ಸ್ಟಾಲೇಷನ್ ಮಾಡಿಕೊಂಡು, ಹಾಗೆ ಇನ್ಸ್ಟಾಗ್ರಾಮ್ ರೀಲ್ಸ್ಗಳೆಲ್ಲ ಫೋಟೋಗಳನ್ನ ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಫೋಟೋಶೂಟ್ ಎಲ್ಲ ನಡೀತು. ಸೊ ಅವಳನ್ನ ಹೆಂಡ್ತಿ ಅಂತೂ ಫುಲ್ ಖುಷಿಯಾಗಿ ಹೋಗಿದ್ಲು ಗಾಡಿ ತೊಗೊಳಕ್ಕೆ. ಫುಲ್ ಎಕ್ಸೈಟಾಗಿ ಖುಷಿಯಾಗಿದ್ಲು. ಸೊ ಗಾಡಿನ ಅವಳೇ ಮೂವ್ ಮಾಡಿದ್ಮೇಲೆ ಹಂಗೆ ಲೈಟಾಗಿ ಎಲ್ಲ ಥರದ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಸಂಜೆ ಆಗಿತ್ತು ನಾವು ಮತ್ತೆ ಮನೆಗೆ ಬರೋಷ್ಟರಲ್ಲಿ. ಸೊ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಅತಿಥಿನ ಕರ್ಕೊಂಡ್ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ